ಪ್ರಾತಸ್ಮರಣೀಯರು. ನಾವೆಲ್ಲರೂ ಜ್ಞಾಪಿಸ್ಕೊಳ್ಳೇಬೇಕು ಪ್ರತಿ ದಿವಸನೂ. ನಾವೇನಂದರೆ ಕರ್ನಾಟಕದ ಕೊಡುಗೆ ಇಡೀ ಪ್ರಪಂಚಕ್ಕೆ ಅಂತ ಹೇಳಿದ್ರೆ ನಾವು ಇಂಜಿನಿಯರ್ಸ್ ಡೇ ಅಂತ ನಾವು ಅವರ ಜನ್ಮದಿನ ನಾವು ಆಚರಣೆ ಮಾಡ್ತೀವಿ. ಅಂದರೆ ಯಾರವರು? ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಅವ್ರನ್ನ ಬಗ್ಗೆ ಹೇಳದೇ ಇದ್ದರೆ, ಕರ್ನಾಟಕದ ಕೀರ್ತಿ ಏನು ಹೇಳದೇ ಇದ್ದರೆ ನಾ ಹೇಳದೇ ಇಲ್ಲ ಅಂತ ಹೇಳ್ಬೋದು. ಅಂಥ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಒಂದು ಸಣ್ಣ ಪುಟ್ಟದ ಹೇಳ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತೀನಿ. ವಿಶ್ವೇಶ್ವರಯ್ಯನವರು ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರದ ಇವತ್ತೇನು ಚಿಕ್ಕಬಳ್ಳಾಪುರ ಇದೆ, ಅದರ ಪಕ್ಕದಲ್ಲಿ ಮುದ್ದೇನಹಳ್ಳಿ ಅಂತಿದೆ. ಆ ಮುದ್ದೇನಹಳ್ಳಿಯಲ್ಲಿ ಸಂಸ್ಕೃತ ಪಂಡಿತರಿದ್ದಂಥ ಶ್ರೀನಿವಾಸ ಶಾಸ್ತ್ರಿಗಳು ಮತ್ತು ವೆಂಕಟಲಕ್ಷ್ಮಮ್ಮ ದಂಪತಿಗಳ ಏಕೈಕ ಪುತ್ರನಾಗಿ 1861ನೇ ಇಸ್ವಿ ಸೆಪ್ಟೆಂಬರ್ 15ರಲ್ಲಿ ವಿಶ್ವೇಶ್ವರಯ್ಯನವರು ಜನಿಸ್ತಾರೆ. ಅವತ್ತು ಅಷ್ಟೇ ಅವ್ರ ತಂದೆ ವೈದಿಕ ಮಾಡ್ತಿರ್ತಾರೆ, ಪುರೋಹಿತರಿರ್ತಾರೆ. ಅವರಿಗೆ ಕಡುಬಡತನ ಮಾಡೋಕ್ಕಾಗೋದಿಲ್ಲ, ಏನು ಜೀವನ ಮಾಡೋಕ್ಕಾಗ್ತಿರಲ್ಲ. ಬಾಲ್ಯದಲ್ಲಿ ತಂದೆ ತತ್ತೋಗ್ತಾರೆ, ತಾಯಿ ವಿಧವೆ ಆಗ್ತಾರೆ. ಅಕ್ಕಡಕ್ಕ ಪಕ್ಕದ ಮನೆ ಯಾವುದೋ ಕೆಲಸ ಮಾಡ್ಕೊಂಡಿರ್ತಾರೆ. ಇವಾಗ ಮಗನ ಓದಿಸ್ಬೇಕು. ತಮ್ಮ ಬಾಲ್ಯದ ಶಿಕ್ಷಣ ಮಾಡಿದ್ಮೇಲೆ ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಶಿಕ್ಷಣಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಅವರು ಸೋದರ ಮಾವ ಆಗಲೇ ಒಳ್ಳೆಯ ಕೆಲಸದಲ್ಲಿರ್ತಾರೆ. ಸೋದರ ಮಾವನ ಮನೆಗೆ ಕರ್ಕೊಂಬಂದುಬಿಡ್ತಾರೆ. ಸೋದರ ಮಾವನ ಮನೆಗೆ ಕರ್ಕೊಂಬಂದುಬಿಟ್ರು ಅವರು ಮಾವನ ಹಂಗಲ್ಲಿ ಇರಬಾರ್ದಲ್ಲ ಅಂತ ಏನು ಮಾಡ್ತಾರೆ ಅಂದರೆ ವಾರಾನ್ನಕ್ಕೆ, ಅವಾಗೆಲ್ಲ ವಾರಾನ್ನ ಅಂತ ಹೇಳಿದ್ರೆ ಯಾರೋ ಒಬ್ಬರ ಮನೇಲಿ ನಿಮ್ಮ ಮನೆಗೆ ಬಂದು ಸೋಮವಾರ ನಿಮ್ಮ ಮನೇಲಿ, ಮಂಗಳವಾರ ಅವ್ರ ಮನೇಲಿ, ಬುಧವಾರ ಅವ್ರ ಮನೇಲಿ, ಸೋಮವಾರ ಬೆಳಗ್ಗೆ ನಿಮ್ಮ ಮನೇಲಿ, ರಾತ್ರಿ ಅವ್ರ ಮನೇಲಿ, ಹೀಗೆ ವಾರಾನ್ನದ ಪೂಜೆ ಎಲ್ಲೂ ಸಿಗದೆ ಇದ್ದರೆ ಅವ್ರ ಮಾವನ ಮನೇಲಿ ಈ ಥರ ಊಟ ಮಾಡಿಕೊಂಡು, ಮತ್ತು ಅವರಿಗೆ ಓದೋಕ್ಕೆ ಎಲ್ಲ ಬೇಕಾಗಿರುತ್ತಲ್ಲ ದುಡ್ಡು, ಅದೆಲ್ಲ ಬರಬೇಕಿದ್ರೆ ಯಾರಿಗೂ ಒಂದು ಪಾಠ, ಮನೆ ಪಾಠ ಅಂತ ಇವಾಗೆಲ್ಲ ಟ್ಯೂಷನ್ಸ್ ಅಂತ ಹೇಳ್ತೀವಲ್ಲ, ಆಗ ಮನೆ ಪಾಠ ಅಂತ ಹೇಳಿದ್ರು ಮಕ್ಕಳಿಗೆ ಮನೆ ಪಾಠ ಹೇಳ್ಕೊಂಡು ಅವರು ಜೀವನ ಅಂದರೆ ತಮ್ಮ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇದ್ದು ಮಾಡ್ತಿರ್ತಾರೆ. ಅವರು ಮೆಟ್ರಿಕ್ಯುಲೇಷನ್ ಬರ್ತಾರೆ. ಮೆಟ್ರಿಕ್ಯುಲೇಷನ್ ಬಂದಬೇಕಿದ್ರೆ ಅವರು 1875ನೇ ಇಸ್ವಿಯಲ್ಲಿ ವೆಸ್ಟ್ಲಿ ಮಿಷನ್ ಹೈಸ್ಕೂಲ್ ಅಲ್ಲಿ ಸೇರ್ಕೊಂಡಿರ್ತಾರೆ. ಆ ಸೇರ್ಕೊಂಡಿರ್ಬೇಕಿದ್ರೆ ಮೆಟ್ರಿಕ್ಯುಲೇಷನ್ 10ನೇ ಕ್ಲಾಸು. ಅವತ್ತಿನ ದಿವಸ 12 ರೂಪಾಯಿ ಅವರು ಫೀಸ್ ಕಟ್ಟಬೇಕಾಗತ್ತೆ. ಎಷ್ಟು? 12 ರೂಪಾಯಿ ಫೀಸ್ ಕಟ್ಟಬೇಕಾಗಿರುತ್ತೆ, ಹೊರತು ದುಡ್ಡು ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿದೆ, ಚಿಕ್ಕಬಳ್ಳಾಪುರ ಇಲ್ಲಿದೆ, ಸುಮಾರು ಒಂದು 50ರಿಂದ 60 ಕಿಲೋಮೀಟರ್ ಆಗುತ್ತೆ. ಅವತ್ತು ಹೊರಡ್ತಾರೆ. ಬೆಳಗ್ಗೆ ಬರೀ ಕಾಲಲ್ಲಿ, ಚಪ್ಪಲಿನೂ ಇಲ್ಲ, ಬರೀ ಕಾಲಲ್ಲಿ ಹೊರಡ್ತಾರೆ. ಒಂದು ಮಧ್ಯಾಹ್ನ ಬಿಡ್ತಾರೆ. ಮಧ್ಯಾಹ್ನ ಬಿಟ್ಟು ರಾತ್ರಿ ಮನೆಗೆ ಹೋಗೋಷ್ಟೊತ್ತಿಗೆ ತಡ ಆಗೋಗ್ಬಿಟ್ಟಿರ್ತಾರೆ. ರಾತ್ರಿ ಹೋಗಿ ದಡ ಬಾಗಿಲು ತರ್ತಾರೆ. ಯಾರಪ್ಪ ಇಷ್ಟೊತ್ತಿನಲ್ಲಿ ಏನಾಯಿತು ಅಂತ ಹೋಗಿ ನೋಡಿದ್ರೆ ಮಗ ಬಂದಿರ್ತಾನೆ. ಮಗನನ್ನು ಏನು ಇಷ್ಟೊಂದು ಬಂದು ಯಾಕೆ ಅಂತೆಲ್ಲ ತಬ್ಕೊಂಡು ಅಳ್ತಾಳೆ. ತಾಯಿ ಹತ್ತಾರೆ, ಎಲ್ಲ ಏನಿಲ್ಲ ಬಂದೆ ಈ ಥರ ಅಂತೇಳಿ ಕೂತ್ಕೊಂತ ಹೇಳಿದ್ಮೇಲೆ ಅವಾಗ ಏನೋ ಮನೇಲಿ ಏನೋ ಇರುತ್ತೆ, ಅದನ್ನೇ ಮಾಡಿ ಊಟ ಹಾಕ್ತಾರೆ. ಹಸು ಬಿಟ್ಟಿರುತ್ತೆ. ಊಟ ಹಾಕಿದ್ಮೇಲೆ ಏನಪ್ಪ ಬಂದೆ ಅಂತ ಹೇಳಿದಾಗ, ಇಲ್ಲ ನಾಳೆ ಬೆಳಗ್ಗೆಗೆ ನಾನು ಫೀಸ್ ಕಟ್ಟಬೇಕಾಗಿತ್ತು, ಎಷ್ಟು ಅಂದರೆ 12 ರೂಪಾಯಿ ಅಂತ. ಮನೇಲಿ ಏನೇ ಸಾಸಿವೆ ಡಬ್ಬದಲ್ಲೆಲ್ಲ ಹುಡುಕಿದ್ರು ದುಡ್ಡಿರೋದಿಲ್ಲ. ಆಗ ಅಷ್ಟು ಹೊತ್ತಿನಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಆಯಿತು ನೀನು ಇಲ್ಲೇ ಕೂತ್ಕೊಂಡು ನೀನು ಊಟ ಮಾಡ್ತಾ ಇರೋ ಅಂತೇಳಿ ಕೂಡಿಸ್ಬಿಟ್ಟು ಹೋಗಿ ಪಕ್ಕದಲ್ಲಿ ಯಾರೊಬ್ಬರು ಶೆಟ್ರ್ ಇರ್ತಾರೆ, ಅಲ್ಲಿ ಹೋಗಿ ಅವ್ರ ಮನೇಲಿರೋ ಏನೋ ಒಂದನ್ನು ಅಡ ಇಟ್ಬಿಟ್ಟು ಅಲ್ಲಿ ಹೋಗಿ 12 ರೂಪಾಯಿ ಇಸ್ಕೊಂಡು ಕೊಡ್ತಾರೆ. 12 ರೂಪಾಯಿ ಇಸ್ಕೊಂಡು ಬೆಳಗಿನವರೆಗೂ ನಿದ್ದೆ ಮಾಡು ಅಂತ ಹೇಳ್ತಾರೆ. ಬೆಳಗ್ಗೆವರೆಗೂ ನಿದ್ದೆ ಮಾಡಿ ತಿರ್ಗಾ ಸ್ನಾನ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಹೊರಟುಬಿಟ್ಟು ಬೆಳಗಿನ ಜಾವನ ಇನ್ನು ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೊರಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿಗೆ ಹೈಸ್ಕೂಲಿಗೆ ಬರೋಷ್ಟೊತ್ತಿಗೆ 11 ಗಂಟೆಗೆ ಫೀಸ್ ಕಟ್ಟಬೇಕಾಗಿರುತ್ತೆ. ಇವ್ರು ಬರೋಷ್ಟೊತ್ತಿಗೆ 11:30 12 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಅವ್ನು ಹೇಳ್ತಾನೆ, ಇಲ್ಲ ನಾನು ಬರೆದಿರೋದಲ್ಲ, ನಾನು ಅಲ್ಲಿ ಕ್ಲರ್ಕ್ ಹೇಳ್ತಾರೆ, ಇಲ್ಲ ನಾನು 11 ಗಂಟೆ ಆಗೋಯ್ತು, ನಾನು ಲೆಕ್ಕ ಬರೆದುಬಿಟ್ಟಿದ್ದೀನಿ, ನೀನು ತೊಗೊಳಕ್ಕಾಗೋದಿಲ್ಲ, ನೀನು ಈ ವರ್ಷ ಎಕ್ಸಾಮ್ ಕಟ್ಟೋಕ್ಕಾಗಲ್ಲ ಅಂತಾನೆ. ಮೊದಲೇ ಕಷ್ಟಪಟ್ಟು ಹೋಗಿ ನಡ್ಕೊಂಡು 60 ಕಿಲೋಮೀಟರ್ 120 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ಮಾಡಿ ಪರೀಕ್ಷೆ ಕಟ್ಟಬೇಕು ಅಂತ ಹೇಳಿದ್ರೆ ತುಂಬ ಆಗಿ ಗಳಗಳಗಳ ಅಂತ ಕೂತ್ಕೊಂಡು ಅಲ್ಲೇ ಇದರ ಪಕ್ಕಕ್ಕೆ ತುಂಬ ಕಾಡಿಗೆ ಬರ್ತಾರೆ. ಸುಂಕದವನ ಮುಂದೆ ಸಂಕಟ ಹೇಳ್ಕೊಂಡ್ರೆ ಏನು ಅಂತ ಒಂದು ಗಾದೆನೇ ಇದೆ. ಹಾಗಾಗಿ ಏನು ಮಾಡಲ್ಲ ಅಂತ ಹೇಳಿದಾಗ ಅಳ್ತಾ ಇರಬೇಕಿದ್ರೆ ಒಬ್ಬರು ಮೇಲಧಿಕಾರಿಗಳು ಬರ್ತಾರಂತೆ. ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿದಾರೆ, ಇಲ್ಲ ನೋಡಿ ನಾನು ಇಷ್ಟೊಂದು ಕಷ್ಟಪಟ್ಕೊಂಡು ನಾನು ದುಡ್ಡು ತೊಗೊಂಬಂದೆ, ಆದರೆ ಇವರು ಬರೋದಕ್ಕೆ ತಡ ಆಗೋಯ್ತು, ನನಗೆ ಪರೀಕ್ಷೆಗೆ ಅವ್ರು ಕಟ್ಸ್ಕೊತಾ ಇಲ್ಲ, ಹಣ ಕಟ್ಸ್ಕೊತಾ ಇಲ್ಲ ಅಂದಾಗ ಅವ್ರು ನೋಡ್ತಾರೆ, ಬಾಲಕನ ನೋಡ್ತಾರೆ, ಅವರಲ್ಲಿ ಕ್ಷಾತ್ರ ತೇಜ ಕಾಣಿಸುತ್ತೆ. ಅವ್ರಿಗೆ ಹೇಳ್ತಾರೆ, ಚೆನ್ನಾಗಿ ಓದಬೇಕು ಅಂತಾನೆ. ನೋಡು ಇವಾಗ ನಾನು ಹೇಳಿದ್ದೀನಿ ಪರೀಕ್ಷೆ ಕಟ್ತೀನಿ, ಆದರೆ ತುಂಬ ಚೆನ್ನಾಗಿ ಮಾಡಬೇಕು ಅಂತಾನೆ. ಆಯಿತು ಅಂತ ಹೇಳಿ ಕಟ್ಟಿಸ್ಕೊ ಅಂತ ಹೇಳ್ತಾರೆ. ಮೇಲಧಿಕಾರಿ ಹೇಳಿದ್ಮೇಲೆ ಕಟ್ಟಿಸ್ಕೊಳ್ಳೇಬೇಕಲ್ಲ ಅಂತ ಅವರು ಎಕ್ಸಾಮಿನೇಷನ್ ಫೀಸ್ ಕಟ್ಸ್ಕೊಳ್ತಾರೆ. ಫೀಸ್ ಕಟ್ಸ್ಕೊಂಡ್ಮೇಲೆ ಅವ್ರು ಯಾರಿಗೆ ಅವರು ವಾದ ಮಾಡಿರ್ತಾರಲ್ಲ ಅವರಿಗೆ ಹಾಗೇನು ಅಂತ ಹೇಳಿದ್ರೆ, ಬರೀ ಅವರು ಸ್ಕೂಲಿಗೆ ಫಸ್ಟ್ ಅಲ್ಲ, ಇಡೀ ರಾಜ್ಯಕ್ಕೆ, ಮೈಸೂರು ಸಂಸ್ಥಾನಕ್ಕೆ ಮೊದಲನೆಯ ರ್ಯಾಂಕ್ ತಗೊಂಡಿರ್ತಾರೆ ವಿಶ್ವೇಶ್ವರಯ್ಯನವರು. ಜೋರಾದ ಚಪ್ಪಾಳೆ ಬರಲಿ. ಅಂದರೆ ಛಲ, ಬಡತನ ಇರುತ್ತಲ್ಲ, ಯಾವಾಗಲೂ ನಾವು ಅವತ್ತೇನು ಮಾಡಿಬಿಟ್ಟಿದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ನಾವು ಏನು ಕಷ್ಟಪಟ್ವಿ ಅದನ್ನು ಮಕ್ಳಿಗೆ ಕೊಡಬಾರ್ದು ಅಂದ್ಕೊಂಡು ತುಂಬ ಅವರಿಗೆ ಐಷಾರಾಮ್ಯ ಕೊಡ್ತಿದ್ದೀವಿ, ಓದ್ತಾ ಇಲ್ಲ. ಇವತ್ತು ನೋಡಿ ಎಲ್ಲರೂ ಬೆಳೆದು ಬಂದಿರೋರೆ ತುಂಬ ಕಷ್ಟದಿಂದ ಇದ್ದವರೇ. ನಾನು ಇವತ್ತೆಲ್ಲ ಹೇಳ್ತಾ ಇರೋರು, ಇಲ್ಲ ಕಥೆಗಳೆಲ್ಲ ಹೇಳ್ತಾ ಇರೋದು ಎಲ್ಲರೂ ಕಷ್ಟದಿಂದ ಮೇಲೆ ಬಂದಿರೋರನ್ನ ಹೇಳ್ತಾ ಇರೋದು. ಅಂದರೆ ಎಲ್ಲರೂ ಅಂದರೆ ಅಷ್ಟು ಕಷ್ಟದಿಂದ ಬರ್ತಾರೆ. ಅದಾದಮೇಲೆ ವಿಶ್ವೇಶ್ವರಯ್ಯನವರು 1880 ಡಿಸ್ಟಿಂಕ್ಷನಲ್ಲಿ BA ಪಾಸ್ ಮಾಡ್ತಾರೆ. BA ಪಾಸ್ ಮಾಡಿದ್ಮೇಲೆ ಅಲ್ಲಿಂದ ಪುಣೆಗೆ ಹೋಗಿ ಇಂಜಿನಿಯರಿಂಗ್ ಸೇರಿಸ್ಕೊಂಡು 1880ನಲ್ಲಿ ಇಂಜಿನಿಯರಿಂಗ್ ಮುಗಿಸ್ತಾರೆ. ಇಂಜಿನಿಯರ್ ಜೇಮ್ಸ್ ಬರ್ಕ್ಲಿ ಬಹುಮಾನದೊಂದಿಗೆ ಬಾಂಬೆ PWD ಕೆಲಸಕ್ಕೆ ಸೇರ್ಕೊಳ್ತಾರೆ. ಬಾಂಬೆ ಸಂಸ್ಥಾನದವ್ರು ನೋಡಿಕೊಂಡು ಬಾಂಬೆಲಿ ಸೇರ್ಕೊಂಡಾದ್ಮೇಲೆ 1908ನೇ ಇಸ್ವಿಲಿ ಅವರು ಬಾಂಬೆಲಿ ಸಾಕು ಕೆಲಸ ಬಿಟ್ಬಿಟ್ಟು ನಾನು ಹೊರಗಡೆ ಹೋಗಿ ನಾನು ಪ್ರವಾಸ ಮಾಡಿ ಇಂಗ್ಲೆಂಡ್ನಿಂದ ಹೋಗಿ ಅಲ್ಲಿಂದ ಹೊಸ ಟೆಕ್ನಾಲಜಿಗಳು ಏನಿದನ್ನು ಕಲ್ತ್ಕೊಂಬರಬೇಕು ಅಂತ ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇರಬೇಕಿದ್ರೆ, ಹೈದ್ರಾಬಾದಲ್ಲಿ ನಿಮಗೆಲ್ಲರೂ ಗೊತ್ತಿರಬೇಕು, ಒಂದು ಮೂಸಿ ನದಿ ಅಂತ ಒಂದಿರುತ್ತೆ.
ಅದು ಯಾವಾಗಲೂ ಹೈದರಾಬಾದ್ ಏನಪ್ಪ ಅಂತ ಹೇಳಿದ್ರೆ ಆ ಮೂಸಿ ನದಿ ಯಾವಾಗಲೂ ಪ್ರವಾಹ ಬರ್ತಾ ಇರುತ್ತೆ. ಅವಾಗ ಪ್ರವಾಹ ಬಂದಾಗ ಹೈದರಾಬಾದ್ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಮಾಡಬೇಕಿದ್ರೆ ಅವನಿಗೆ ಯಾರೋ ಹೇಳ್ತಾರೆ, ಹೈದರಾಬಾದ್ ನಿಜಾಮಿಗೆ ಹೇಳ್ತಾರೆ, ನೋಡಿ ಈ ಥರ ವಿಶ್ವೇಶ್ವರಯ್ಯ ಅಂತ ಒಬ್ಬರಿದ್ದಾರೆ, ಅವ್ರನ್ನ ನೀನು ಇದು ಮಾಡು, ಅವರು ನಿನಗೆ ಪರಿಹಾರ ಕೊಡ್ತಾರೆ, ಇಂಜಿನಿಯರ್ ಒಳ್ಳೆ ಇಂಜಿನಿಯರ್ ಅಂತ. ಆಗ ವಿಶ್ವೇಶ್ವರಯ್ಯನ ಹೋಗಿ ಹುಡುಕೊಂಡು ಪುಣೆಯಲ್ಲಿ ಹೋಗಿ ಬಿಟ್ಬಿಟ್ಟು ಬಂದಿರ್ತಾರೆ, ಕರ್ಕೊಂಡು ಹೋಗ್ತಾನೆ. ಅವ್ರು ಕರ್ಕೊಂಡು ಹೋದಾಗ ಹೋಗಿ ಅಂತೇಳಿ ಚೀಫ್ ಇಂಜಿನಿಯರ್ ನೇರ್ಕೊಂಡು ಆ ಮೂಸಿ ನದಿಗೆ ತಮ್ಮ ಪೇಟೆಂಟೆಡ್ ಅಂದರೆ ಅವ್ರ ಪೇಟೆಂಟೆಡ್ ಅವರ ಸೈಫನ್ ಸಿಸ್ಟಮ್ ಇರುತ್ತಲ್ಲ, ಪೇಟೆಂಟ್ ಇರುತ್ತೆ, ಆ ಪೇಟೆಂಟಿಂದ ಮಾಡಿ ಅದಕ್ಕೊಂದು ನೀರು ಬಂದಾಗ ತಡೆ, ಜಾಸ್ತಿ ನೀರು ಬಂದಾಗ ಹೊರಗಡೆ ಹೋಗಬೇಕು ಅಂತೆಲ್ಲ ಮಾಡಿಕೊಡ್ತಾರೆ. ಹಾಗಾಗಿ ಅವತ್ತು ಮೂಸಿ ನದಿಗೆ ಕಟ್ಟಿದಂಥ ಅಣೆಕಟ್ಟು ಇವತ್ತರೆಗೂ ಹೈದರಾಬಾದ್ ಯಾವತ್ತೂ ಪ್ರವಾಹಕ್ಕೆ ಸಿಲುಕಿಲ್ಲ ಅಂತ ಹೇಳಿದ್ರೆ 1908ನೇ ಇಸ್ವಿಲಿ ಕಟ್ಟಿದ್ದಂದ್ರೆ ಆಲ್ಮೋಸ್ಟ್ 125 ವರ್ಷ ಆಗೋಯ್ತು, 120 ವರ್ಷ ಆಗೋಯ್ತು. ಇವತ್ತು ಆಗಿಲ್ಲ ಅಂದ್ರೆ ವಿಶ್ವೇಶ್ವರಯ್ಯ ಕೊಡುಗೆ ಎಷ್ಟಿತ್ತು ಅಂತ ಗೊತ್ತಾಗತ್ತೆ. ಈ ವಿಷಯ ಯಾವಾಗಲೂ ಒಂದು ಚೆನ್ನಾಗಿರೋ ವಿಷಯ ಅಂದರೆ ಎಲ್ಲರಿಗೂ ಗೊತ್ತಾಗತ್ತಲ್ಲ. ಅದೇ ಸಮಯದಲ್ಲೇ ಕರ್ನಾಟಕದಲ್ಲಿ ಮೈಸೂರಲ್ಲಿ ಕ್ಷಾಮ ಆಗೋಗ್ಬಿಟ್ಟಿರುತ್ತೆ, ಏನಾದರೂ ನೀರಿಗೋಸ್ಕರ ಏನೋ ಕಟ್ಟಬೇಕು ಅಂತಿರುತ್ತೆ, ಮತ್ತು ಇನ್ನೂ ಮಾಡಬೇಕು ಅಂತ ಹೇಳಿದಾಗ ಯಾರಾದರೂ ಒಳ್ಳೆ ಇಂಜಿನಿಯರ್ ಹುಡುಕ್ತಾ ಇರ್ತಾರೆ. ಅವಾಗ ಅದು ದೊಡ್ಡ ಕಥೆ ಇದೆ. ವಿಶೇಷವಾದ ಡಾವ್ಸ್ ಅಂತ ಒಬ್ಬ ಇರ್ತಾನೆ, ಅಲ್ಲಿ ಇದು ಕಟ್ಟಬೇಕು ಏನೋ ಕನ್ನಂಬಾಡಿ ಕಟ್ಟಬೇಕು ಅಂತ ಬೇಕಿದ್ರೆ ಡಾವ್ಸ್ ಅಂತ ಇರ್ತಾನೆ, ಕ್ಯಾಪ್ಟನ್ ಡಾವ್ಸ್ ಅಂತ ಅಥವಾ ಡೇವ್ಸ್ ಅಂತ ಇರ್ತಾರೆ, ಡಾವ್ಸ್ ಅಂತ ಹೇಳ್ತಾರೆ. ಅವ್ನು ಕಟ್ಟಬೇಕು ಅಂತ ಹೋಗ್ತಿರ್ತಾನೆ, ಅವನಲ್ಲಿ ನದಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾನೆ. ಯಾರು ಇಂಜಿನಿಯರ್ ಇಲ್ಲ ಅಂತ ಹೇಳಿದಾಗ ಯಾರಾದರೂ ಒಳ್ಳೆ ಇಂಜಿನಿಯರ್ನ ಹುಡುಕು ಅಂತ ಹೇಳ್ತಾ ಇರಬೇಕಿದ್ರೆ ವಿಶ್ವೇಶ್ವರಯ್ಯನವ್ರು ಕಣ್ಣಿಗೆ ಬಿಡ್ತಾರೆ. ಯಾಕೆಂದರೆ ಮೂಸಿ ನದಿ ಇದು ಮಾಡಿರ್ತಾರೆ ಅಂತ. ಆಗ ಮೈಸೂರು ಮಹಾರಾಜರು ಹೋಗಿ ಹೇಳ್ತಾರೆ, ನೋಡಿ ನಮ್ಮವ್ರು ಇದನ್ನು ಕರ್ಕೊಂಬ ಅಂತ ಹೇಳ್ತಾರೆ. ಕರ್ಕೊಂಬಂದಾಗ ವಿಶ್ವೇಶ್ವರಯ್ಯ ಹೇಳ್ತಾರೆ, ನೀವು ಸುಮ್ಮನೆ ನಾನು ಬರೋದಿಲ್ಲ, ನೀವು ಸಾಧಾರಣ ಬರೀ ಇಂಜಿನಿಯರ್ ಅದೆಲ್ಲ ಕೆಲಸ ಮಾಡಿದ್ದೀನಿ, ಏನಾದರೂ ರಾಜ್ಯಕ್ಕೆ ಅನುಕೂಲಕರವಾಗದಂಥ ಏನಾದರೂ ಇದೆಯಾ ಅಂದರೆ ಇದ್ರೆ ಮಾತ್ರ ಬರ್ತೀನಿ ಅಂದರೆ ನಮಗೂ ಅಂಥದ್ದೇ ಬೇಕು ಅಂದರೆ ರೋಗಿ ಹೇಳಿದ್ದು ಅಲ್ಲ ವೈದ್ಯ ಹೇಳಿದ ಬನ್ನಿ ಮೊದಲೇದೊಂದು ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಆದಮೇಲೆ ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಪ್ರಾಜೆಕ್ಟ್ ಬರ್ತಾರೆ. ಅದನ್ನು ಮುಖ್ಯ ಇಂಜಿನಿಯರಾಗಿ ಸೇರ್ಕೊಳ್ತಾರೆ. ವಿಶೇಷ ನಮ್ಗೆ ಗೊತ್ತು ಅವ್ರದೇ ಸೈಫನ್ ಸಿಸ್ಟಮ್ ನಾವು ಇವತ್ತೆಲ್ಲ ನೋಡ್ತಾ ಇರೋದಲ್ಲಿ. ಕನ್ನಂಬಾಡಿ ಕಟ್ಟಬೇಕಿದ್ರೆ ಮತ್ತು ಕನ್ನಂಬಾಡಿ ಕಟ್ಟಬೇಕಿದ್ರೆ ಆಗಿನ ಕಾಲದಲ್ಲಿ ಸಿಮೆಂಟ್ ತರಬೇಕಾಗಿರುತ್ತೆ. ಸಿಮೆಂಟ್ ಬಂದು ಇಂಗ್ಲೆಂಡಿಂದ ತರಬೇಕಾಗುತ್ತೆ. ಇಂಗ್ಲೆಂಡಿಂದ ತರಬೇಕಿದ್ರೆ ಅಲ್ಲಿಂದ ಅದಕ್ಕೊಂದು 6 ತಿಂಗಳು ವರ್ಷ ಆಗುತ್ತೆ ಅಂತ. ಗಾರೆ ಅಂದರೆ ಸುಣ್ಣ, ಜೇಡಿ ಮಣ್ಣು ಮತ್ತು ಇದು ಏನೋ ಅಳಲೆಕಾಯಿ ಈ ಥರದ್ದೆಲ್ಲ ಅರ್ದು ಮಾಡಿದ್ವಿ, ಗಾಳಿಯಲ್ಲಿ ಮಾಡ್ತಾರೆ, ಎಲ್ಲ ಮಾಡಿ ಕಟ್ಟುವಂಥದ್ದು ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಸುಮಾರು ಗಮನ ಇದೆ, ಅದನ್ನು ಆಮೇಲೆ ಮಾತಾಡೋಣ. ಸೊ ಅಷ್ಟು ಮಾಡ್ಕೊಂಡು ಬರಬೇಕಿದ್ರೆ ಇಷ್ಟೇ ಅಲ್ಲದೆ ನಾವು ಇವತ್ತೇನು ನಾವು ಮೈಸೂರು ಬ್ಯಾಂಕು, ಮೈಸೂರು ಇದು ಮತ್ತು ಇದು ಚರ್ಚ್ ಗೇಟ್, ಇದು ಕ್ರೈಸ್ಟ್ ಗೇಟ್ ಕಟ್ಟಬೇಕಿದ್ರೆ ಅದಕ್ಕೆ ಇದು ಗೇಟ್ ಮಾಡಬೇಕಾಗಿರುತ್ತಲ್ಲ, ಆ ಗೇಟ್ ಮಾಡಬೇಕಿದ್ರೆ ಯಾರು ಮಾಡೋಕ್ಕನ್ನ ಅದಕ್ಕೋಸ್ಕರನಲ್ಲಿ ಭದ್ರಾವತಿಲಿ ಉಕ್ಕು ಮತ್ತು ಕಾರ್ಖಾನೆ, ಸ್ಟೀಲ್ ಅಂಡ್ ಕಾರ್ಖಾನೆ ಕಟ್ಟಿಸ್ತಾರೆ. ಅಲ್ಲಿಯೇ ತಯಾರು ಮಾಡಿದಂಥದ್ದು, ಅಲ್ಲಿ ತಯಾರು ಮಾಡಿದಂತಂದರೆ ಇವತ್ತು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕೈಗಾರಿಕೆ ನಡೆದಿದೆ ಅಂದರೆ ಪೇಪರ್ ಮಿಲ್ಸ್ ಆಗಿರ್ಬೋದು, ಅಥವಾ ನಿಮಗೆ ಏನು ಉಕ್ಕು ಮತ್ತು ಇದಿರ್ಬೋದು, ಐರನ್ ಓರ್ ಇರ್ಬೋದು, ಯಾವ್ದು ಬ್ಯಾಂಕಿಂಗ್ ಇರ್ಬೋದು, ಸೆಕ್ಟರ್ ಇರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಯಾವುದೇ ತಗೊಂಡ್ರು ಅದರಲ್ಲಿ ಕೊಡುಗೆ ಯಾವ್ದಿದೆ? ವಿಶ್ವೇಶ್ವರಯ್ಯನವರಿದೆ. ವಿಶ್ವೇಶ್ವರಯ್ಯನವರ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಬೇಕಿದ್ರೆ ಒಂದು 2 ಪ್ರಸಂಗ ಹೇಳ್ಬಿಡ್ತೀನಿ. ಮೊದಲನೇದು, ಅವರ ಮಹಾರಾಜರನ್ನ ಇದರಲ್ಲಿ ಜೋಗಲ್ಲಿ ಹರಿತಾ ಇರುತ್ತಲ್ಲ, ತುಂಬ ಮಳೆ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ, ಜೋಗ್ ಉಕ್ಕಿ ಹರಿತಿರುತ್ತೆ, ಧುಮ್ಮುಕ್ಕಿ ಹರಿಯುವ ಜಲಧಾರೆ ಅಂತ ಹಾಡಿದ್ಯಲ್ಲ, ಆ ಥರ ಧುಮ್ಮಿಕ್ಕಿ ಹರಿತಾರೆ. ರಾಜಾರಾಣಿ ರೋರ್ ರಾಕೆಟ್ ಅಂತ ಇರುತ್ತಲ್ಲ, ಹರಿತಾ ಇರಬೇಕಿದ್ರೆ ಅದರಿಂದ ರಾಜರು ಎಲ್ಲರನ್ನೂ ಕರ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗ್ಬೇಕಿದ್ರೆ ಅವ್ರನ್ನ ಹೋದಾಗ ಎಲ್ಲರನ್ನೂ ಆಹಾ ಏನು ಚೆನ್ನಾಗಿದೆ ಅಂತ ಖುಷಿ ಪಡ್ತಾ ಇರಬೇಕಿದ್ರೆ ವಿಶ್ವೇಶ್ವರಯ್ಯನವ್ರ ಬಾಯಿಂದ ಏನು ಬರುತ್ತೆ? ವಿಶ್ವೇಶ್ವರಯ್ಯ ಸುಮ್ಮನೆ ಒಂದು ಕಡೆ ಸಪ್ಪೆ ಕೂತಿರ್ತಾರಂತೆ. ರಾಜರು ನೋಡ್ಬಿಟ್ಟು, ಯಾಕೆ ವಿಶ್ವೇಶ್ವರಯ್ಯನವರು ಸಪ್ಪೆ ಕೂತಿರಿ, ಯಾಕೆ ವಿಶ್ವೇಶ್ವರಯ್ಯನವರೇ ಸಪ್ಪೆ ಆಗಿದ್ದೀರಿ ಅಂತ ಹೇಳಿದ್ರೆ ಅವ್ರ ಬಾಯಲ್ಲಿ ಹೇಳ್ತಂದೆ, ಓ ವಾಟ್ ಎ ವೇಸ್ಟ್ ಅಂತಾರಂತೆ. ಏನಂತಾರೆ? ವಾಟ್ ಎ ವೇಸ್ಟ್ ಅಂದಾಗ ರಾಜರಿಗೆ ಕೋಪ ಬಂದ್ಬಿಡುತ್ತೆ. ಅಯ್ಯೋ ಇಷ್ಟೊಂದು ಜನ ಕರ್ಕೊಂಡ್ಬಂದು ಇಷ್ಟು ಚೆನ್ನಾಗಿದೆ, ವಾಟ್ ಎ ವೇಸ್ಟ್ ಅಂತಾರಲ್ಲ, ಯಾಕೆ ಏನಾದರೂ ತಪ್ಪಾಯ್ತಾ ನಿಮ್ಮಿಂದ? ನಿಮಗೆ ಸೌಲಭ್ಯ ಕೊಟ್ಟಿದ್ದಲ್ಲ ಅಂದ್ರೆ, ಇಲ್ಲೆಲ್ಲ ಆ ರೀತಿಯಲ್ಲ, ನೀವು ಕೊಟ್ಟಿರೋದೆಲ್ಲ ಚೆನ್ನಾಗಿದೆ, ಇಷ್ಟು ಅಲ್ಲಿಂದ ಹರಿತಾ ಇರೋ ನೀರನ್ನ ನಾವು ವೇಸ್ಟ್ ಮಾಡ್ತಾ ಇದ್ದೀವಲ್ಲ ಅಂತ ಹೇಳಿದಾಗ, ಆಗ ಏನು ಮಾಡಬಹುದು ಅಂತ ಹೇಳಿದಾಗ ಅಲ್ಲಿ ನಾವು ಜಲವಿದ್ಯುತ್ ಯೋಜನೆ ಮಾಡಬಹುದು ಅಂತ ಹೇಳಿ ಅವತ್ತಿನ ಕಾಲದಲ್ಲೇ 25 ಪೈಸೆಗೆ 1 ಯೂನಿಟ್ ಕೊಡ್ತೀನಿ ಅಂತ, ಅವತ್ತಿನ ಕಾಲದಲ್ಲಿ 25 ಪೈಸೆಗೆ 1 ಯೂನಿಟ್ ಕೊಡ್ತೀನಿ ಅಂತ ಹೇಳಿ ಅದು ಮಾಡ್ತಾರೆ. ಅವತ್ತು ಮಾಡಬೇಕಿದ್ರೆ ಮೈಸೂರು ರಾಜರು ಒಪ್ಕೊಂಬಂದ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ ಹೇಳಿದಾಗ ಅವರಲ್ಲಿ ಇದರಲ್ಲಿ ಮಲ್ಕೊಂತಿರಬೇಕಿದ್ರೆ ಚಾಮುಂಡೇಶ್ವರಿ ಅವರಿಗೆ ದ್ವಿಮುಖಿಯಾಗಿ 2 ಕಡೆ ಚಾಮುಂಡೇಶ್ವರಿ ಅವರಿಗೆ ಪ್ರತ್ಯಕ್ಷ ಮಾಡಿ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ನೀನು ಮಾಡು, ನಾನು ನಿನ್ಗೆ ಹರಕೆ ಇರ್ತೀನಿ ಅಂತ ಹೇಳ್ತಾರೆ. ಇವತ್ತಿಗೂ ಅಷ್ಟೇ, ನೀವು ಜೋಗದ ಪಕ್ಕದಲ್ಲಿ ಇದೆಯಲ್ಲ, ಜೋಗ ಪಕ್ಕದಲ್ಲಿ ಕಾರ್ಗಲ್ ಅಂತಿದೆಯಲ್ಲ, ಆ ಕಾರ್ಗಲಲ್ಲಿ ಹೋದರೆ ದ್ವಿಮುಖಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತಿದೆ. ಬೇಕಾದ್ರೆ ಫೋಟೋ ತೋರಿಸ್ತೀನಿ, ಅದನ್ನು ದ್ವಿಮುಖಿ ಅಂತಿದೆ. ಈ ಥರದ್ದು ಯಾವಾಗಲೂ ದೇವಸ್ಥಾನ ನೋಡಿದ ತಕ್ಷಣ ಒಂದು ಚಾಮುಂಡೇಶ್ವರಿ ನೋಡ್ತೀವಲ್ಲ, ಅದ್ರ ಹಿಂದೆನೂ ಅದೇ ಥರನೇ ಇದೆ. ಇದು ಮುಂದೆ ಅಂತ ಹೇಳಿದ್ರೆ ಅದ್ರ ಹಿಂದೆನೂ ಇದೇ ಥರ ಇದೆ. 2 ಕಡೆ ಮುಂದೆ ಇವತ್ತಿಗೂ ಸಹ ಅಲ್ಲಿ ಅದೇ ರೀತಿಯಾದ ಅಲಂಕಾರ ಮಾಡ್ತಾರೆ. ಒಂದು ಮುಂದೆ ನೋಡ್ಕೊಳ್ಳಿ ಕನಕನ ಕಿಂಡಿ ಥರ ಅಂದರೆ ದುಮ್ಮಿಕ್ಕಿ ಅಂದರೆ ಅವ್ರಿಗೆ ಕನ್ಸಲ್ಲಿ ಬಂದಿದೆ ಅಂದರೆ ಅದು ಹೇಳ್ತಾ ಹೋದರೆ ತುಂಬ ಅದು ಮೈಸೂರು ಮಹಾರಾಜರ ಹೆಸರಿಡಬೇಕು ಅಂತ ಹೇಳ್ತಾರೆ. ಅವಾಗಲೇ ಮಹಾತ್ಮ ಗಾಂಧಿ ಸತ್ತು ಹೋಗ್ತಾರೆ. ಮಹಾತ್ಮ ಗಾಂಧಿ ಸತ್ತೋಗಿದ್ದಕ್ಕೋಸ್ಕರ ಅವ್ರ ಹೆಸರಿಡ್ತಾರೆ. ಇವತ್ತು ಅಲ್ಲಿ ಆ ಪ್ರಾಜೆಕ್ಟ್ಗೆ ಮಹಾತ್ಮ ಗಾಂಧಿ ಹೆಸರಿಡ್ತಾರೆ. ಅದು ತುಂಬ ದೊಡ್ಡ ಕಥೆ. ಅಂದರೆ
ನಾವು ಏನೇ ಮಾಡಬೇಕಿದ್ರು ವಿಶ್ವೇಶ್ವರಯ್ಯನವ್ರ ಕೊಡುಗೆ ಇದೆ. ಇನ್ನೊಂದೇನಂತ ಹೇಳಿದ್ರೆ ವಿಶ್ವೇಶ್ವರಯ್ಯನವರು ದಿವಾನ್ ರಾಗಕ್ಕಿಂತ ಮುಂಚೆ ಅವ್ರಿಗೆ ಆರ್ಡರ್ ಬರುತ್ತೆ. ಆರ್ಡರ್ ಬರ್ಬೇಕಾದ್ರೆ ಅವ್ರ ಮನೇಲಿ ಅವ್ರ ತಾಯಿ ಮತ್ತೆ ಮಗ ಕೂತ್ಕೊಂಡಿರ್ತಾರೆ. ಮಗ ಕೂತ್ಕೊಂಡಿರ್ಬೇಕಾದ್ರೆ ಯಾರೋ ಒಬ್ಬ ಜವಾನ ಬಂದು ತೊಗೊಂಬಂದು ಕೊಡ್ತಾನೆ. ಅವ್ರ ತಾಯಿ ಕೇಳ್ತಾರೆ ಏನಪ್ಪ ಅದು ಅಂತ ಹೇಳ್ತಾರೆ. ಅದು ಓದಕ್ಕಿಂತ ಮುಂಚೆ ನಂಗೆ ಒಂದು ಆಣೆ ಕೊಡು ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನೋಡು ಮೈಸೂರು ಮಹಾರಾಜರು ನನಗೆ ದಿವಾನ್ ಪಟ್ಟ ಕೊಡಬೇಕು ಅಂತ ಇದ್ದಾರೆ. ಅದು ದಿವಾನ ಪಟ್ಟ ಕೊಡಬೇಕಿದ್ರೆ ನೀನು ನನಗೊಂದು ಆಣೆ ಕೊಟ್ಟರೆ ಅಂದರೆ, ಅಯ್ಯೋ ದಿವಾನರ ಪಟ್ಟಕ್ಕೂ ನನಗೂ ಆಣೆ ಅಂದರೆ, ಇಲ್ಲ ನೀನು ಆಣೆ ಕೊಡು. ಏನು ಅಂತ ಹೇಳಿದ್ರೆ, ನಾನು ದಿವಾನ ಪಟ್ಟ ತೊಗೊಳ್ಬೇಕಿದ್ರೆ ನೀನು ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ಮಾಡಬಾರ್ದು, ಶಿಫಾರಸ್ ಮಾಡಬಾರ್ದು. ನನ್ನ ಮನೆಯವರು ಕೊಡಿಸು, ನನ್ನ ಅಣ್ಣನ ಮಗನ ಕೆಲಸ ಕೊಡಿಸು, ನನ್ನ ತಮ್ಮನ ಮನೆ ಕೆಲಸ ಕೊಡಿಸು, ಅದು ಕೊಡಿಸು ಇದು ಕೊಡಿಸು. ಇವತ್ತೇನಂತಾರೆ, ಒಬ್ಬ ಕಾರ್ಪೊರೇಟರ್ ಆದವನು ಒಂದು 5 ತಲೆಮಾರನಾಗೋ ಅಷ್ಟು ಇದು ಮಾಡ್ಕೊಂಡ್ಬಿಡ್ತಾರೆ. ಜಿಲ್ಲಾ ಪಂಚಾಯತ್ ಮಾಡಿದ್ರೆ ಒಂದು 5-4 ತಲೆಮಾರಿಗೆ ಕಾಸು ಮಾಡ್ಕೊಂಡ್ಬಿಡ್ತಾನೆ. ಅವತ್ತು ನಿಜ ಅವರು ಏನು, ನೀನು ನನ್ನ ಯಾವುದೇ ರೀತಿಯಾದ ನನ್ನ ಕಡೆಯಿಂದ ನೀನು ಏನು ಇದನ್ನು ಶಿಫಾರಸ್ ಮಾಡಿಸಲ್ಲ, ನೀ ಯಾವುದು ತಗೊಳ್ಳಲ್ಲ ಅಂತ ನೀನು ನನಗೆ ಭಾಷೆ ಕೊಟ್ಟರೆ ಮಾತ್ರನೇ ನಾನು ಈ ಆರ್ಡರ್ ತಗೋತೀನಿ ಅಂತ ಹೇಳಿದ್ರಂತೆ. ಎಂಥ ಮಹಾನ್ ಭಾವ, ಜೋರ ಚಪ್ಪಾಳೆ ಬರಲಿ ಅಂತ ಮಹಾಭಾವಾಗ. ಯಾಕೆಂದ್ರೆ ಅವ್ರನ್ನ ನಾವು ನೋಡಿ ಮಕ್ಕಳುಗಳೆಲ್ಲ ಇದ್ದೀರಿ, ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಮತ್ತು ಇನ್ನೂ ಒಂದೇನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ನೋಡ್ತೀವಿ ಎಲ್ಲ ಸರ್ಕಾರಿ ವಾಹನಗಳನ್ನ ಕೊಡ್ತಾರೆ, ಸರ್ಕಾರಿ ಎಲ್ಲ ಕೊಡ್ತಾರೆ. ಅವ್ರೇಂತ ಹೇಳಿದ್ರೆ ಸರ್ಕಾರಿ ವಾಹನಗಳನ್ನ ಕೊಡೋದು ಅಥವಾ ಸರ್ಕಾರಿ ಬಂಗ್ಲೆಗಳು ಕೊಡೋದು ಅಂತ ಹೇಳಿದ್ರೆ ಸರ್ಕಾರಿ ಕೆಲಸ ಮಾಡೋದಕ್ಕೋಸ್ಕರ ಅಂತ. ಅವ್ರು ಸರ್ಕಾರಿ ಅವ್ರಿಗೆ ಸೇವೆ ಕೊಡೋದು ಅಂತ ಹೇಳಿದ್ರೆ, ಆ ಸರ್ಕಾರ ಸಮಯದಲ್ಲಿ ಅವ್ರಿಗೆ ಯಾರೋ ಗಸ್ತುಗಳನ್ನ ಕೊಟ್ಟರು ಅಂತ ಹೇಳಿದ್ರೆ, ಇವರು ಅವ್ರ ಮನೆ ಕೆಲಸ ಮಾಡಿಸ್ಕೊತಿರ್ತಾರೆ. ವೆಹಿಕಲ್ ಮಕ್ಕಳನ್ನ ಅವ್ರ ವಾಹನಗಳೆಲ್ಲ ಕೊಡೋದು, ಮಕ್ಕಳನ್ನ ಸ್ಕೂಲ್ ಬಿಡೋಕ್ಕೂ ಅವ್ರ ಫ್ಯಾಮಿಲಿ ಟ್ರಿಪ್ಗೆ ಹೋಗೋದಕ್ಕೆಲ್ಲ ಮಾಡ್ತಿರ್ತಾರೆ. ಆದರೆ ಅವತ್ತಿನ ದಿವಸ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಅವತ್ತು ಇನ್ನೂ ಎಲೆಕ್ಟ್ರಿಸಿಟಿ ಅಷ್ಟೊಂದಿರಲಿಲ್ಲ, ಮೊಂಬತ್ತಿ ಅಲ್ವಾ. ಅವ್ರು ಏನಾದರೂ ಸರ್ಕಾರಿ ಕೆಲಸ ಮಾಡ್ತಾ ಇರಬೇಕಿದ್ರೆ ಮಾತ್ರ ಸರ್ಕಾರಿ ಮೊಂಬತ್ತಿ ತಗೊಂಡು ಅದನ್ನು ಉರಿಸಿ ಅದರಿಂದ ಮಾಡಿ ಕೆಲಸ ಮಾಡಿದ್ಮೇಲೆ ಆ ಮೊಂಬತ್ತಿನ ಆರಿಸಿ ತಮ್ಮ ಪರ್ಸ್ನಲ್ ಸ್ವಂತ ದುಡ್ಡಲ್ಲಿ ತಗೊಂಡಿರ್ತಲ್ಲ ಆ ಮೊಂಬತ್ತಿನ ಇಟ್ಕೊಂಡು ಹತ್ತಿಸ್ಕೊಂಡು ಓದ್ತಾ ಇದ್ರಂತೆ. ಅಂದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳುವಂಥ ಮಹಾನ್ ಭಾವ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವತ್ತು ಅವರ ಬಗ್ಗೆ ಸುಮಾರು ಅವರು ಕೇವಲ ಒಬ್ಬ ಬ್ರಾಹ್ಮಣರು ಅಥವಾ ಜಾತಿಯಿಂದ ಅವರು ಏನೂ ಮಾಡಿಲ್ಲ, ಅಷ್ಟು ಮಾಡಿಲ್ಲ, ಇಷ್ಟು ಮಾಡಿಲ್ಲ ಅಂತ ಅದು ಅವರು ತುಂಬ ಇದು ಮಾಡ್ತಾರೆ. ಆದರೆ ಒಬ್ಬ ಮನುಷ್ಯನಿಂದ ಇಷ್ಟೊಂದು ಕೆಲಸಗಳು ಸಾಧ್ಯನಾ ಅಂತಲೂ ಕೇಳ್ತಾರೆ. ಯಾವಾಗಲೂ ಎಷ್ಟಂದರೆ ಸ್ಪಷ್ಟ ಗುರು ಅಂದರೆ ಒಂದು ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಒಳ್ಳೆ ಮುಂದೆ ದಿಟ್ಟ ಗುರು, ಒಂದು ಒಳ್ಳೆ ಸ್ಪಷ್ಟ ಗುರಿ ಇದ್ದರೆ ಹಿಂದೆ ಒಬ್ಬ ದಿಟ್ಟ ಗುರು ಸ್ಪಷ್ಟ ಗುರು ಇತ್ತು ಅಂತಂದರೆ ಏನೇ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾಕ್ಷಿ. ಹಾಗಾಗಿ ಅವರು ಸಹ ನಮ್ಮ ಕನ್ನಡದ ಹೆಮ್ಮೆಯ ಕಲಿಗಳು. ಕರ್ನಾಟಕ ಭಾರತಕ್ಕೆ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಕನ್ನಡಿಗರಾಗಿ ಮಹಾನ್ ಸೇವೆ ಸಾಧನೆ ಮಾಡಿದ್ದಾರೆ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?